ಆಕಸ್ಮಿಕವಾಗಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಚಿಕನ್ ಅಂಗಡಿಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಘಟನೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದ ವಾಲ್ಮೀಕಿ ಭವನದ ಹತ್ತಿರ ನಡೆದಿದೆ. ಇನ್ನು ಚಿಕನ್ ಸೆಂಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಅಪಾರ ಪ್ರಮಾಣದ ವಸ್ತುಗಳು ಹಾನಿಯಾಗಿದ್ದು ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಸುಡಾಗತ್ತ ನಾವು ಸಿಕ್ಕಾಪಟ್ಟೆ ಸುಡಾಗ यहाँ से ये मैच आएंगे पहले हाँ किसे क्या नहीं हो ಈ ತಾಯಿ ಸನ್ನಿಧಾನಕ್ಕೆ ನಾವು ಸುಮಾರು ಒಂದು 25 ವರ್ಷದಿಂದ ಬರ್ತಾ ಇದ್ದೀವಿ. ಹಸ್ಬೆಂಡ್ 25,000 ರೂಪಾಯಿ ಸಂಬಳ ಬರ್ತಾ ಇತ್ತು ಅವರಿಗೆ. ಅವರು ದುಡ್ಡಿದ್ದೆಲ್ಲ ಬರೀ ಆಸ್ಪತ್ರೆಗೆ ಸುರಿತಾ ಇದ್ರು. ತುಂಬಾನೇ ಕಷ್ಟಪಡ್ತಿದ್ವಿ. ತುಂಬಾ ನಮ್ಮಿಬ್ರಲ್ಲೂ ಅಂತೂ ವೈಮನಸ್ ಜಾಸ್ತಿನೇ ಆಗ್ತಿತ್ತು. 9 ಲಕ್ಷ ಇದ್ದಿದ್ದು ತೀರ್ಸಕ್ ಆಗ್ತಾ ಇರ್ಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದಿದ್ದು ಇವತ್ತು ಬರೀ 4 ಲಕ್ಷ ಕೊನೆ ಬಂದಿದೆ. ಇಲ್ಲಿಗೆ ಬಂದಾಗ ನಂಗೇನೂ ಇರ್ಲಿಲ್ಲ. ಅವ್ರ ಹತ್ರ ಬೇಡ್ಕೊಂಡು ಹೋದೋ ಇವತ್ತಿಗೆ ಗಾರ್ಮೆಂಟ್ಸ್ ಮುಚ್ಚೋ ಸ್ಟೇಜ್ ಅಲ್ಲಿ ಇದ್ದಿದ್ದು ಗಾರ್ಮೆಂಟ್ಸ್ ಮೂರ್ ಗಾರ್ಮೆಂಟ್ಸ್ ಆಗಿದೆ ಇವಾಗ. ದೇವರೆಲ್ಲ ನೋಡಿ ತುಂಬಾ ಪಾಸಿಟಿವ್ ವೈಬ್ಸ್ ಬಂತು. ಆಮೇಲೆ ತುಂಬಾ ಪವರ್ಫುಲ್ ಅನ್ಸುತ್ತೆ. ಸರ್ ಈ ತರ ಎಲ್ಲ ಆಗ್ತಾ ಇದೆ ಅಂತ ನಮ್ ಕಷ್ಟ ಎಲ್ಲ ಹೇಳ್ಕೊಂಡಾಗ ಅವರು ನಮಗೆ ಪರಿಹಾರ ಮಾಡಿಕೊಟ್ರು. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜ್ಯೋತಿಷ್ಯ ಮಂದಿರ. ನಮಸ್ತೆ ಎಲ್ಲ ವೀಕ್ಷಕರಿಗೆ. ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿದ್ದರೂ ಯಲ್ಲಮ್ಮ ದೇವಿಯ ಬಲಿಷ್ಠ ಪೂಜಾ ಶಕ್ತಿಯಿಂದ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನದಂದು ಗುರೂಜಿರವರು ನೇರವಾಗಿ ಭೇಟಿಯಾಗುತ್ತಾರೆ. ಕೂಡಲೇ ಗುರೂಜಿರವರನ್ನ ಸಂಪರ್ಕಿಸಿ ನೆಮ್ಮದಿಯ ಜೀವನವನ್ನ ರೂಪಿಸಿಕೊಳ್ಳಿ. ಉದೋ ರೇಣುಕಾ ಯಲ್ಲಮ್ಮ ದೇವಿ.